ಈಗಷ್ಟೇ ನಾವು ಹೇಳ್ತಾ ಇದ್ವಿ ಆರಿದ್ರ ಮಳೆಯ ಆರ್ಭಟ ಯಾವ ರೀತಿ ರಾಜ್ಯಾದ್ಯಂತ ಏರ್ಪಟ್ಟಿದೆ ಅಂತ. ಇನ್ನೊಂದು ಕಡೆಗೆ ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ. ಯಾಕಂದ್ರೆ ಪ್ರತಿ ಸಲ ಮಳೆ ಬಂತು ಅಂದಾಗಲೂ ಕೂಡ ಕೆಲವು ಪ್ರದೇಶಗಳು ದ್ವೀಪವಾಗಿ ಭಾಸವಾಗುತ್ತೆ. ಕೊಡಗಿನಲ್ಲಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತೆ, ವಿದ್ಯುತ್ ವ್ಯತ್ಯಯ ಆಗುತ್ತೆ, ಜೊತೆಗೆ ಮನೆಯಿಂದ ಆಚೆ ಬರೋದೇ ಸವಾಲಿನ ಕೆಲಸ ಆಗುತ್ತೆ. ಹೀಗಾಗಿ ಮಕ್ಕಳಿಗೆ, ಪೋಷಕರಿಗೆ, ಜೊತೆಗೆ ಶಾಲೆಯ ಶಿಕ್ಷಕರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಹೆಜ್ಜೆಯನ್ನ ಇಟ್ಟಿದೆ. ಮುಂದಿನ 3-4 ದಿನಗಳ ಕಾಲ ಕೂಡ ಇದೇ ರೀತಿ ಮಳೆಯಾಗುವಂತಹ ಮುನ್ಸೂಚನೆ ಸಿಕ್ಕಿರೋ ಬೆನ್ನಲ್ಲೇ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದೆ. 2018-19ರಲ್ಲಿ ನಿರಂತರವಾಗಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಂತಹ ದಕ್ಷಿಣದ ಕಾಶ್ಮೀರ ಅಂದರೆ ಅದು ಕೊಡಗು. ಸೊ ಈ ಸಲ ಮುಂಜಾಗ್ರತಾ ಕ್ರಮ, ಪುನರ್ವಸತಿ ಕೇಂದ್ರ, NDRF, STRF ಎಲ್ಲರೂ ಸರ್ವಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ರೈತರ ಮುಖದಲ್ಲಿ ಹರ್ಷವನ್ನ ತರ್ತಾ ಇದ್ರೆ, ಇನ್ನೊಂದು ಕಡೆಗೆ ಆರಿದ್ರ ಮಳೆಯ ಆರ್ಭಟ ನಗರ ಪ್ರದೇಶದ ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡಿದೆ. ಕೃತಕ ನೆರೆಯ ಸನ್ನಿವೇಶ ಕೂಡ ಅಲ್ಲಲ್ಲಿ ಸೃಷ್ಟಿಯಾಗಿದ್ದು ಹೆದ್ದಾರಿಗಳಲ್ಲಿ ಕಂಡು ಬರ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನಯ್ಯ. ಈಗ ಯಾವ ರೀತಿಯಾಗಿದೆ ಕೊಡಗಿನ ಪರಿಸ್ಥಿತಿ? ಈಗಲೂ ಕೂಡ ಮಳೆ ಆಗ್ತಾ ಇದೆಯಾ? ಜೊತೆಗೆ ಇನ್ನು ಎಷ್ಟು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ? ಮಮತಾ, ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಮಳೆ ಇನ್ನಷ್ಟು ತೀವ್ರತೆಯನ್ನ ಪಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಡಗಿನ ಸೋಮರಪೇಟೆ, ವಿರಾಜಪೇಟೆ, ಪೊನ್ನಂಪೇಟೆ ಹಾಗೂ ಮಡಿಕೇರಿ ತಾಲೂಕಿನ ಶಾಲೆಗಳಿಗೆ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ರಜೆಯನ್ನ ಶಿಕ್ಷಣ ಇಲಾಖೆ ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮಳೆ ತೀವ್ರತೆ ಹೆಚ್ಚಾದ್ರಿಂದ ಭಾಗಮಂಡಲ ಕ್ಷೇತ್ರ ಏನಿದೆ, ಆ ಭಾಗಮಂಡಲ ಕ್ಷೇತ್ರದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಅತ್ಯಂತ ಏರಿಕೆ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ನಾಪೋಕ್ಲು ರಸ್ತೆ ಏನಿದೆ, ನಾಪೋಕ್ಲು ರಸ್ತೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರೋದ್ರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಆದ್ರೆ ಇಲ್ಲಿ ಈ ವರ್ಷ ಕಳೆದ ಪ್ರತಿ ವರ್ಷವೂ ಕೂಡ ಇಲ್ಲಿನ ಜನರು ಒಂದ್ ರೀತಿ ದ್ವೀಪದಂತೆ ಪರಿಗಣಿಸ್ತಿತ್ತು. ಯಾಕಂದ್ರೆ ಮಡಿಕೇರಿ, ನಾಪೋಕ್ಲು, ಅಯ್ಯಂಗೇರಿ, ಸಣ್ಣ ಪುಲಿಕೋಟು ರಸ್ತೆಗಳು ಏನ್ ಜಲಾವೃತ ಆಗಿ ಜನರು ದ್ವೀಪದಂತೆ ಪರಿಣಮಿಸ್ತಾ ಇದ್ರು, ಮತ್ತೆ ಅಲ್ಲಿ ಯಾರು ಕೂಡ ಓಡಾಟವನ್ನು ಕೂಡ ವಿರಳವಾಗಿತ್ತು. ಆದ್ರೆ ಈ ಬಾರಿ ಮೇಲ್ಸೇತುವೆ ಇರೋದ್ರಿಂದ ಸ್ಥಳೀಯ ಜನರಿಗೆ ಮತ್ತು ಕಾವೇರಿ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಉದ್ಭವ ಆಗಲ್ಲ. ಹಾಗಾಗಿ ಕಾವೇರಿಯ ನೀರಿನ ಮಟ್ಟ ಕೂಡ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತದೆ. ಅಷ್ಟೇ ಅಲ್ಲದೆ ಕೊಡಗಿನ ಬಹುತೇಕ ಕಾವೇರಿ ಎಲ್ಲೆಲ್ಲ ಹರಿತಾಳೆ ಅಲ್ಲೆಲ್ಲವೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರಲ್ಲಿ ಒಂದ್ ರೀತಿ ಆತಂಕ ಹೆಚ್ಚಾಗ್ತಿದೆ. ಯಾಕಂದ್ರೆ ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೆ ಒಂದ್ ರೀತಿ ಪ್ರವಾಹ ಕೂಡ ಹೆಚ್ಚಾಗುತ್ತೆ, ಜಲಾವೃತ ಕೂಡ ಆಗುತ್ತೆ, ಜನಸಂಚಾರ ಕೂಡ ವಿರಳವಾಗುತ್ತೆ. ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಒಂದ್ ರೀತಿ ಆತಂಕ ಹೆಚ್ಚಾಗ್ತಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು NDRF ತಂಡ ಕೂಡ ಕೊಡಗು ಜಿಲ್ಲೆಗೆ ಈಗಾಗಲೇ ಬಂದಿರತಕ್ಕಂಥದ್ದು. ಈಗಾಗಲೇ ಯಾವುದೇ ಸಮಸ್ಯೆಗಳು ಏನಾದ್ರು ಬಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಈ ಸರ್ತಿ ಒಂದು ನೆಮ್ಮದಿ ವಿಚಾರ ಏನಂತಂದ್ರೆ, ತಲಕಾವೇರಿ ಹೋಗ್ಬೇಕಾದ್ರೆ ಭಾಗಮಂಡಲ ಮುಂದೆ ಯಾವಾಗ ಈ ರಸ್ತೆಗಳೆಲ್ಲ ತುಂಬಿ ಹರಿಯೋದಕ್ಕೆ ಶುರು ಆಯಿತು, ರಸ್ತೆಗಳೆಲ್ಲ ಬ್ಲಾಕ್ ಆಗಿಬಿಡ್ತಾ ಇತ್ತು. ಫಾರ್ ದಿ ಫಸ್ಟ್ ಟೈಮ್ ಈ ಸರ್ತಿ ಅಲ್ಲಿಗೆ ಮೇಲ್ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಈಗಾಗಲೇ ಸಂಚಾರಕ್ಕೆ ಮುಕ್ತವಾಗಿದೆ. ಹಾಗಾಗಿ ಕೆಳಗಡೆ ಕಾವೇರಿ ನದಿ ಹರಿತಾ ಇದ್ರೂ ಕೂಡ ಮೇಲ್ ಸೇತುವೆಯಲ್ಲಿ ಪ್ರಯಾಣ ಮಾಡಬಹುದು.